ಅಲ್ಲ ರೈತರ ಮೇಲೆ ಅಂತಲ್ಲ, ಯಾರು ಹೊಡೆದವ್ರೆ ಅವ್ರ ಮೇಲೆ FIR ಹಾಕವ್ರು ಅಷ್ಟೇ. ರೈತರು ಯಾರು ಪೊರಕೆ ತೊಗೊಂಡು, ರೈತರುಗಳು ಯಾರು ಪೊರಕೆ ತೊಗೊಂಡು, ದೊಣ್ಣೆ ತೊಗೊಂಡು, ಚಪ್ಪಲಿ ತೊಗೊಂಡು ಕಲ್ಲಲ್ಲಿ ಹೊಡೆಯುವಂಥ ರೈತರನ್ನ ನೋಡಿದ್ದೀರ ನೀವು? ಯಾರು ಗಲಾಟೆ ಮಾಡೋರೆ ಅವ್ರ ಮೇಲೆ FIR ಹಾಕವ್ರು ಅಷ್ಟೇ. ಸುಮಾರು ರೈತರುಗಳ ಮೇಲೆಲ್ಲ ಹೋಗಿ FIR ಹಾಕೋಕ್ಕಾಗಲ್ಲ. ಹಾಕವ್ರೆ ಅವರು ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟವ್ರೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ, ಆ ಆಧಾರದ ಮೇಲೆ ಹಾಕವ್ರೆ. ನಾವೇನೋ ಅವ್ರಿಗೆ FIR ಹಾಕಿ ಅಂತ ಹೇಳಿಲ್ಲ. ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ರು, FIR ಹಾಕವ್ರೆ. ಸರ್ಕಾರದ ನಿರ್ದೇಶನ ಇಲ್ಲ, ಅಧಿಕಾರಿಗಳು ಅವ್ರಿಗೆ ಹೊಡೆತ ಬಿದ್ದಾಗ ಏನು ಮಾಡ್ತಾರೆ ಅವರು? ಈಗ ನಾನು ಉದಾಹರಣೆ ಕೊಡ್ತೀನಿ. ನಾನೇ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಸರಿ ಗಲಾಟೆ ಮಾಡಿದಾಗ ನನ್ನ ಮೇಲೆ ಕೇಸ್ ಹಾಕ್ಸಿದ್ರು. ಆ್ಯಸ್ ಎ MLA ನನ್ನ ಮೇಲೆ ಕೇಸ್ ಹಾಕಿದ್ರು. ನಾನು ಹೋಗಿ ಸರ್ಕಾರಿ ಅಧಿಕಾರಿ ಮೇಲೆ ಗಲಾಟೆ ಮಾಡಿದೆ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿ 8 ವರ್ಷ ತಿರುಗಿದ್ದೀನಿ ನಾನು ಆ ಕೇಸ್ಗೆ. ಹಂಗೆ ಯಾರ್ಯಾರು ಸರ್ಕಾರಿ ಅಧಿಕಾರಿಗಳ ಮೇಲೆ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಆಗ್ತದೆ. ರೈತರ ಮೇಲೆ ಅಲ್ಲ, ಅದು ಗಲಾಟೆ ಮಾಡಿರೋರ ಮೇಲೆ. ಇದೇ ರೈತರು ಹೋಗಿ ದೇವೇಗೌಡರ ಹತ್ರ 2018ರಲ್ಲಿ ನಿಮ್ಮ ಮಗ ಅವ್ರಿಗೆ ಹೇಳಿ ದಯಮಾಡಿ ಇದನ್ನು ಡ್ರಾಪ್ ಮಾಡಿಸಿ ಅಂತ ಹೋದಾಗ, ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಅವನೇನು ಹೇಳ್ತಾನೆ ಹಂಗೆ ಕೇಳ್ಕೊಂಡು ಹೋಗಿ ಅಂತ ಹೇಳಿದಂಥ ದೇವೇಗೌಡರು ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂಥೇಳಿ, ಅದು ಯಾವುದೇ ಇಶ್ಯೂ. ಈಗ ನೋಡಿ, ದೇವೇಗೌಡರಿಗೆ ಭಾಳ ಜ್ವಲಂತ ಸಮಸ್ಯೆಗಳಿದ್ದಾವೆ ಈ ರಾಜ್ಯದಲ್ಲಿ. ಅದು ಮೇಕೆದಾಟು ಇರ್ಬೋದು, ಮಹದಾಯಿ ಇರ್ಬೋದು, ಈ ರೀತಿ ಅನೇಕ ಇಶ್ಯೂಸ್ಗಳಿದ್ದಾವೆ. ಅದ್ರ ಬಗ್ಗೆ ಅವರು ಬೆಳಕು ಚೆಲ್ಲಬೇಕು, ಅದ್ರ ಬಗ್ಗೆ ಅವರು ಹೋರಾಟ ಮಾಡಬೇಕು. ಅದ್ರ ಬಗ್ಗೆ ಅವರು ನರೇಂದ್ರ ಮೋದಿ ಅವ್ರಿಗೆ ಕಾಸ ಇದ್ದಾರೆ. ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಲಿ. ಅಲ್ಲ ರೈತರ ಮೇಲೆ ಅಂತಲ್ಲ, ಯಾರು ಹೊಡೆದವ್ರೆ ಅವ್ರ ಮೇಲೆ FIR ಹಾಕವ್ರು ಅಷ್ಟೇ. ರೈತರು ಯಾರು ಪೊರಕೆ ತೊಗೊಂಡು, ರೈತರುಗಳು ಯಾರು ಪೊರಕೆ ತೊಗೊಂಡು, ದೊಣ್ಣೆ ತೊಗೊಂಡು, ಚಪ್ಪಲಿ ತೊಗೊಂಡು ಕಲ್ಲಲ್ಲಿ ಹೊಡೆಯುವಂಥ ರೈತರನ್ನ ನೋಡಿದ್ದೀರ ನೀವು? ಯಾರು ಗಲಾಟೆ ಮಾಡೋರೆ ಅವ್ರ ಮೇಲೆ FIR ಹಾಕವ್ರು ಅಷ್ಟೇ. ಸುಮಾರು ರೈತರುಗಳ ಮೇಲೆಲ್ಲ ಹೋಗಿ FIR ಹಾಕೋಕ್ಕಾಗಲ್ಲ. ಹಾಕವ್ರೆ ಅವರು ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟವ್ರೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ, ಆ ಆಧಾರದ ಮೇಲೆ ಹಾಕವ್ರೆ. ನಾವೇನೋ ಅವ್ರಿಗೆ FIR ಹಾಕಿ ಅಂತ ಹೇಳಿಲ್ಲ. ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ರು, FIR ಹಾಕವ್ರೆ. ಸರ್ಕಾರದ ನಿರ್ದೇಶನ ಇಲ್ಲ, ಅಧಿಕಾರಿಗಳು ಅವ್ರಿಗೆ ಹೊಡೆತ ಬಿದ್ದಾಗ ಏನು ಮಾಡ್ತಾರೆ ಅವರು? ಈಗ ನಾನು ಉದಾಹರಣೆ ಕೊಡ್ತೀನಿ. ನಾನೇ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಸರಿ ಗಲಾಟೆ ಮಾಡಿದಾಗ ನನ್ನ ಮೇಲೆ ಕೇಸ್ ಹಾಕ್ಸಿದ್ರು. ಆ್ಯಸ್ ಎ MLA ನನ್ನ ಮೇಲೆ ಕೇಸ್ ಹಾಕಿದ್ರು. ನಾನು ಹೋಗಿ ಸರ್ಕಾರಿ ಅಧಿಕಾರಿ ಮೇಲೆ ಗಲಾಟೆ ಮಾಡಿದೆ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿ 8 ವರ್ಷ ತಿರುಗಿದ್ದೀನಿ ನಾನು ಆ ಕೇಸ್ಗೆ. ಹಂಗೆ ಯಾರ್ಯಾರು ಸರ್ಕಾರಿ ಅಧಿಕಾರಿಗಳ ಮೇಲೆ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಆಗ್ತದೆ. ರೈತರ ಮೇಲೆ ಅಲ್ಲ, ಅದು ಗಲಾಟೆ ಮಾಡಿರೋರ ಮೇಲೆ. ಇದೇ ರೈತರು ಹೋಗಿ ದೇವೇಗೌಡರ ಹತ್ರ 2018ರಲ್ಲಿ ನಿಮ್ಮ ಮಗ ಅವ್ರಿಗೆ ಹೇಳಿ ದಯಮಾಡಿ ಇದನ್ನು ಡ್ರಾಪ್ ಮಾಡಿಸಿ ಅಂತ ಹೋದಾಗ, ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಅವನೇನು ಹೇಳ್ತಾನೆ ಹಂಗೆ ಕೇಳ್ಕೊಂಡು ಹೋಗಿ ಅಂತ ಹೇಳಿದಂಥ ದೇವೇಗೌಡರು ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂಥೇಳಿ, ಅದು ಯಾವುದೇ ಇಶ್ಯೂ. ಈಗ ನೋಡಿ, ದೇವೇಗೌಡರಿಗೆ ಭಾಳ ಜ್ವಲಂತ ಸಮಸ್ಯೆಗಳಿದ್ದಾವೆ ಈ ರಾಜ್ಯದಲ್ಲಿ. ಅದು ಮೇಕೆದಾಟು ಇರ್ಬೋದು, ಮಹದಾಯಿ ಇರ್ಬೋದು, ಈ ರೀತಿ ಅನೇಕ ಇಶ್ಯೂಸ್ಗಳಿದ್ದಾವೆ. ಅದ್ರ ಬಗ್ಗೆ ಅವರು ಬೆಳಕು ಚೆಲ್ಲಬೇಕು, ಅದ್ರ ಬಗ್ಗೆ ಅವರು ಹೋರಾಟ ಮಾಡಬೇಕು. ಅದ್ರ ಬಗ್ಗೆ ಅವರು ನರೇಂದ್ರ ಮೋದಿ ಅವ್ರಿಗೆ ಕಾಸ ಇದ್ದಾರೆ. ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಲಿ.